ನಮ್ಮ ಒಂದು ಸತತ ಹೋರಾಟದ ಫಲವಾಗಿ ಪ್ರಿಯಾಂಕ್ ಖರ್ಗೆ ಅವರಿಂದ 1 ಅವರ್ ಹಿಂದೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ನಮ್ಮ ಹೋರಾಟ ಏನು, ಈ ಒಂದು ಬಿಗ್ ಅಪ್ಡೇಟ್ ಏನು ಅಂತ ತಿಳ್ಕೊಳ್ಳೋಣ ಈ ವಿಡಿಯೋಲ್ಲೂ ಸ್ಕಿಪ್ ಮಾಡಿದಾಗ ನೋಡಿ. ನಮಸ್ತೆ ಫ್ರೆಂಡ್ಸ್, ಮೋಹನ್ ಡೈರೀಸ್ ಇನ್ಫೋಗೆ ಸ್ವಾಗತ. ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಕನ್ಸಿಡರ್ ಮಾಡ್ಕೊಳ್ಳಿ. ಯಾಕೆಂದರೆ ಈ ಚಾನಲಲ್ಲಿ ಇದೇ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಸ್, ಪಂಚಾಯತ್ ರಿಲೇಟೆಡ್, ನಿಮ್ಮ ಪ್ರಾಪರ್ಟಿ ರಿಲೇಟೆಡ್ ಮೆದುಳನ್ನು ಚುರುಕುಗೊಳಿಸೋ ವಿಡಿಯೋಸ್ ಬರ್ತಾ ಇರುತ್ತೆ. ಈ ಸರ್ಕಾರದಲ್ಲಿ ಈ ಸ್ವತ್ತು ರಿಲೇಟೆಡ್ ಆಗ್ತಿರೋಂಥ ಪ್ರಾಬ್ಲಮ್ಗಳನ್ನ ನಾನು ನನ್ನ ಟ್ವಿಟ್ಟರ್ ಅಕೌಂಟ್ನಲ್ಲಿ ಮೆನ್ಷನ್ ಮಾಡಿ 5 ದಿನದಿಂದ ಪೋಸ್ಟ್ ಮಾಡಿದ್ದೆ. ಅದು ಈ ರೀತಿ ಇದೆ, ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಪ್ರಿಯಾಂಕ್ ಖರ್ಗೆ ಅವರು ಈಗ ಪೋಸ್ಟ್ ಹಾಕಿ ಈ ರೀತಿ ಹೇಳ್ತಾ ಇದ್ದಾರೆ. ಅಪ್ಲಿಕೇಶನ್ ಪ್ರೋಸೆಸ್ಸು ಜನವರಿ 1 ಸ್ಟಾರ್ಟ್ ಆಗಿದೆ. ಅಪ್ಲಿಕೆಂಟ್ಸ್ ಈಗ ಈ ಸ್ವತ್ತು 2.0 ಯೂಸ್ ಮಾಡಿ ಟ್ಯಾಕ್ಸ್ನ ಪೇ ಮಾಡಿ ಅವರ ಒಂದು ಈ ಖಾತಾನ ಡೌನ್ಲೋಡ್ ಮಾಡ್ಕೋಬೋದಾಗಿದೆ ಅಂತ. ಮೇ ಬಿ ಇದು ಆಲ್ರೆಡಿ ಎಕ್ಸಿಸ್ಟಿಂಗ್ ಇದ್ದಂತಹ ಈ ಖಾತಾ ಓನರ್ಸ್ ಅಥವಾ ಈ ಖಾತಾ ಹೋಲ್ಡರ್ಸ್ಗಳಿಗೆ ಟ್ಯಾಕ್ಸ್ ಪೇಮೆಂಟ್ನ ಸ್ಟಾರ್ಟ್ ಮಾಡಿರ್ಬೋದು. ಬಟ್ ನ್ಯೂ ಅಪ್ಲಿಕೇಶನ್ ಅಥವಾ ನ್ಯೂ ಬಿ ಖಾತಾ ಅಪ್ಲಿಕೆಂಟ್ಸ್ಗಳಿಗೆ ಕರೆಂಟ್ಲಿ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಓಕೆನಾ? ನೀವು ಅದಾದಮೇಲೆ ಸುಮ್ಮನೆ ಪಂಚಾಯಿತಿ ಹತ್ರ ಹೋಗ್ಬಿಟ್ಟು ಅವ್ರಿಗೆ ಸುಮ್ಮನೆ ತೊಂದರೆ ಕೊಡಬೇಡಿ. ಬಟ್ ಇಂಪಾರ್ಟೆಂಟ್ ವಿಷಯ ಏನು ಅಂದರೆ, ನಾವು ಹಾಕಿರೋ ಪೋಸ್ಟ್ 5 ದಿನದ ಹಿಂದೆ, ಇವ್ರು ಹೇಳ್ತಾ ಇರೋದು ಜನವರಿ 1 ಅಂತ. ನೀವು ಅಲ್ಲೇ ಅರ್ಥ ಮಾಡ್ಕೊಳ್ಳಿ, ಈ ಒಂದು ನಾವು ಹಾಕಿರೋಂಥ ಪೋಸ್ಟ್ ಇಂಪ್ಯಾಕ್ಟ್ ಎಲ್ಲಿವರೆಗೂ ಇದೆ ಅಂತ. ಇದಕ್ಕೆಲ್ಲ ನಾನು ನನ್ನ ಯೂಟ್ಯೂಬ್ ಕಮ್ಯುನಿಟಿ ಮತ್ತು ವಾಟ್ಸಪ್ ಗ್ರೂಪಲ್ಲಿರುವಂಥ ಮೆಂಬರ್ಸ್ಗಳಿಗೆ ಅವರ ಒಂದು ಎಫರ್ಟ್ಸ್ಗೆ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಅಪ್ಡೇಟಲ್ಲಿ ಇಷ್ಟೇ ಇಲ್ಲ, ಇನ್ನೂ ಇದೆ, ಕೇಳಿಸ್ಕೊಳ್ಳಿ. ಏನು ಅಂದರೆ, ಈ ಸ್ವತ್ತು 2.0 ಸಿಸ್ಟಮಲ್ಲಿ ಸಿಟಿಸನ್ಸ್ಗೆನೆ ಡೈರೆಕ್ಟಾಗಿ ಫಾರ್ಮ್ 11B ಖಾತಾಯಿಂದ ಫಾರ್ಮ್ 11A ಖಾತಾಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು. ನಿಮ್ದು ಏನಾದರೂ ಬಿ ಖಾತಾ ಇದ್ದರೆ ಎ ಖಾತಾಗೆ ನೀವು ಕನ್ವರ್ಟ್ ಮಾಡ್ಕೊಳ್ಳೋ ಅಂಥ ಫೆಸಿಲಿಟಿನ ಈ ಸ್ವತ್ತು 2.0 ಪೋರ್ಟಲ್ ಒಳಗಡೆನೆ 1 ವೀಕ್ ಇಲ್ಲಾಂದರೆ 2 ವೀಕ್ಸ್ ಒಳಗಡೆ ಬಿಡ್ತೀವಿ ಅಂತ ಅಫಿಷಿಯಲ್ ಆಗಿ ಪ್ರಿಯಾಂಕ್ ಖರ್ಗೆ ಅವರು ಅವರ ಫೇಸ್ಬುಕ್ ಪೇಜ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಇದು ರೆವೆನ್ಯೂ ಪ್ರಾಪರ್ಟಿ ಓನರ್ಸ್ಗಳಿಗೆ ತುಂಬಾ ಖುಷಿ ಕೊಡೋ ವಿಷಯ, ಸರಿನಾ? ಅದಲ್ಲದೆ ಏನು ನ್ಯೂ ಲೇಔಟ್ಸ್ಗಳಿದ್ದಾವೆ, ಯಾವ ಅನ್ಸೋಲ್ಡ್ ಲೇಔಟ್ಸ್ಗಳಿದ್ದಾವೆ ಅಂಥ ಪ್ರಾಪರ್ಟಿಗಳಿಗೆ, ಅಂದರೆ ಅವು ಅಪ್ರೂವಲ್ ಆಗಿರ್ಬೇಕು ಅಂಥ ಪ್ರಾಪರ್ಟಿಗಳಿಗೆ ಖಾತಾನ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ಸ್, ಅಂದರೆ ಅಪಾರ್ಟ್ಮೆಂಟ್ಸ್ಗಳು ಬರುತ್ತೆ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಒಳಗಡೆ, ಅಂಥ ಒಂದು ಪ್ರಾಪರ್ಟಿಗಳಿಗೂ ಈ ಖಾತಾನ ನೆಕ್ಸ್ಟ್ 1 ತಿಂಗಳು ಒಳಗಡೆನೆ ಬಿಡ್ತೀವಿ ಅಂತ ಪ್ರಿಯಾಂಕ್ ಖರ್ಗೆ ಅವರು ಮೌನ ಮುರಿದಿದ್ದಾರೆ. ಇಷ್ಟು ದಿನ ಸೈಲೆಂಟ್ ಆಗಿಬಿಟ್ಟಿದ್ರು, ಏನೂ ಅಪ್ಡೇಟೇ ಇರಲಿಲ್ಲ. ಈಗ ಸಡನ್ನಾಗಿ ಬಂದ್ಬಿಟ್ಟು 2 ದಿನದಿಂದ ಫುಲ್ ಅಪ್ಡೇಟ್ ಕೊಡ್ತಾ ಇದ್ದಾರೆ. ಲೆಕ್ಕ ಹಾಕಿ ನಮ್ಮ ಪೋಸ್ಟ್ ಪವರ್ ಎಷ್ಟಿದೆ ಅಂತ. ಇದಿಷ್ಟೇ ಅಲ್ಲದೆ ಸಿಟಿಸನ್ಸ್ಗೆ ಅವರು ಪ್ರಾಮಿಸ್ನ ಮಾಡ್ತಾ ಇದ್ದಾರೆ, ಇನ್ನು ಬರೋ ದಿನಗಳಲ್ಲಿ ಏನು ಈ ಒಂದು ಈ ಸ್ವತ್ತು ಪೋರ್ಟಲ್ ಇದೆ ಅದನ್ನ ಸಿಟಿಸನ್ಸ್ಗೆ ಇನ್ನೂ ಫ್ರೆಂಡ್ಲಿಯಾಗಿ ಮಾಡ್ತೀವಿ. ಇಲ್ಲಿವರೆಗೂ ಏನು ಆವಾಗಲೇ 8,000 ಅಂತ ಹೇಳಿದರೆ 2 ದಿನದಿಂದ, ಈಗ 21,429 ಅಪ್ಲಿಕೆಂಟ್ಸ್ ಬಂದಿದೆ ಅಂತ ಹೇಳಿದ್ದಾರೆ. ಅದನ್ನು ಹೇಳ್ಬೇಕಾದ್ರೆ ಅವರು ಇದನ್ನು ಕೂಡ ತುಂಬಾ ಸ್ಟ್ರೆಸ್ ಮಾಡಿ ಹೇಳಿದ್ರು. ಟೆಕ್ನಿಕಲ್ ಇಶ್ಯೂ ಇರೋದ್ರ ಬಗ್ಗೆ ನಮಗೆ ಗೊತ್ತಿದೆ, ಅದನ್ನು ನಾವು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಅಂತ ಪದೇ ಅವ್ರ ಪೋಸ್ಟಲ್ಲಿ ಸ್ಟ್ರೆಸ್ ಮಾಡಿ ಹೇಳೋವರೆಗೂ ನಾವು ಇಂಪ್ಯಾಕ್ಟ್ ಮಾಡಿದ್ದೀವಿ. ಎಕ್ಸಾಕ್ಟ್ಲಿ ಏನು ಹೇಳಿದ್ದಾರೆ ಅಂದರೆ, ಟೆಕ್ನಿಕಲ್ ಇಶ್ಯೂಸ್ ಆರ್ ಬೀಯಿಂಗ್ ಫೇಸ್ಡ್ ವೈಲ್ ಸಬ್ಮಿಟಿಂಗ್ ಸಮ್ ಅಪ್ಲಿಕೇಶನ್ಸ್ ಆ್ಯಂಡ್ ಆಸ್ ಅಶ್ಯೂರ್ಡ್ ದಟ್ ಕರೆಕ್ಟಿವ್ ಮೆಜರ್ಸ್ ಆರ್ ಬೀಯಿಂಗ್ ಟೇಕನ್. ಎಫರ್ಟ್ಸ್ ಆರ್ ಆನ್ ಗೋಯಿಂಗ್ ಟು ರಿಸಾಲ್ವ್ ದಿಸ್ ಇಶ್ಯೂಸ್ ಆ್ಯಂಡ್ ಫರ್ದರ್ ಸಿಂಪ್ಲಿಸಿಟಿ ಆಫ್ ದ ಸಿಸ್ಟಮ್. ಸಿಂಪ್ಲಿಸಿಟಿ ಅಂದರೆ ಈಗ ಏನು ಕಾಂಪ್ಲೆಕ್ಸ್ ಅನ್ನಿಸ್ತಾ ಇದೆ ಅಪ್ಲಿಕೇಶನ್ ಹಾಕೋದಕ್ಕೆ, ಅದನ್ನ ಇನ್ನೂ ಸಿಂಪ್ಲಿಫೈ ಮಾಡ್ತೀವಿ. ಸಿಟಿಸನ್ಸು ಯಾವುದೇ ಥರದ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಮ್ಮನ್ನು ಸಮಾಧಾನ ಮಾಡ್ತಾ ಇದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಇಂಪ್ಯಾಕ್ಟ್ ಅಂದರೆ ಈ ರೀತಿ ಇರಬೇಕು. ಆಗಲೇ ಹೇಳಿದೆ ನಿಮಗೆ, ಹಾಕಿರೋಂಥ ಅಪ್ಲಿಕೇಶನ್ಗಳಿಗೆ ಅಪ್ರೂವಲ್ ಪ್ರೋಸೆಸ್ಸು ಜನವರಿ 1 ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರು. ಬಟ್ ಗ್ರೌಂಡ್ ರಿಯಾಲಿಟಿ ಬೇರೆಯೇ ಇದೆ. ಯಾಕೆಂದರೆ ಅವರು ಮಿನಿಸ್ಟರ್ ಆಗಿರೋದ್ರಿಂದ ಇಲ್ಲಿನ ಗ್ರೌಂಡ್ ರಿಯಾಲಿಟಿ ಅವ್ರಿಗೆ ಸ್ವಲ್ಪ ಅರ್ಥ ಆಗ್ತಿಲ್ಲ ಅಂತ ಕಾಣಿಸುತ್ತೆ. ಪಂಚಾಯತಿಲಿ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಇವರು ಇಲ್ಲಿ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ 1 ವೀಕ್ ಒಳಗಡೆ ಸ್ಟಾರ್ಟ್ ಆಗ್ಬೋದು ಇಲ್ಲಿ ಗ್ರೌಂಡ್ ರಿಯಾಲಿಟಿ ಹೇಳೋದಾದರೆ. ಓಕೆ, ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ನಿಮ್ಮ ಒಂದು ಟ್ಯಾಕ್ಸ್ ಪೇ ಮಾಡಬೇಕು, ಪ್ರಿಂಟ್ ತಗೋಬೇಕು ಅಂದರೆ ನೀವು ಈ ಸ್ವತ್ತು ಪೋರ್ಟಲ್ ಯೂಸ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಬಟ್ ಅವ್ರು ನೋಡಿದ್ರೆ ಅಲ್ಲೇ ಹೋಗಿ 50 ರೂಪಾಯಿ ಪೇ ಮಾಡಿ ಪ್ರಿಂಟ್ ತಗೊಳ್ಳಿ ಅಂತ ಹೇಳಿದರು. ನೋಡೋಣ. ಮತ್ತು ಸಬ್ಮಿಟ್ ಮಾಡೋದಕ್ಕೆ ಅಪ್ಲಿಕೇಶನ್ಸ್ಗಳನ್ನ ಯಾವುದೇ ಡೆಡ್ಲೈನ್ ಇಟ್ಟಿಲ್ಲ. ಆನ್ಲೈನ್ ಸಬ್ಮಿಷನ್ ಆಫ್ ಈ ಸ್ವತ್ತು ಅಥವಾ ಈ ಖಾತಾ ಯಾವುದೇ ಒಂದು ಡೆಡ್ಲೈನ್ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ನೀವು 2 ವರ್ಷ 3 ವರ್ಷ ಏನೂ ಅದನ್ನು ಫಿಕ್ಸ್ ಮಾಡಿಲ್ಲ, ಸರಿನಾ? ಅವ್ರು ಫಿಕ್ಸ್ ಮಾಡೋವರೆಗೂ ಡೆಡ್ಲೈನ್ ಏನಿಲ್ಲ, ನೀವು ಯಾವಾಗ ಬೇಕಾದ್ರೂ ಅಪ್ಲಿಕೇಶನ್ ಹಾಕ್ಬೋದು. ಬಟ್ ಏನು ಅಂದರೆ ತುಂಬ ಟೈಮ್ ವೇಸ್ಟ್ ಮಾಡಬೇಡಿ, ಯಾಕೆಂದರೆ ಸರ್ವರ್ ಇಶ್ಯೂಸ್ ನಿಮ್ಗೆ ಗೊತ್ತೇ ಇದೆ. ಓಕೆ, ಮುಂದಕ್ಕೆ ಹೋಗೋಣ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳಿದ್ರು ಇವರು, ಏನು ಅಂತ ಕೇಳಿಸ್ಕೊಳ್ಳಿ ನೀಟಾಗಿ. ಇದನ್ನ ಸಿಟಿಸನ್ಸ್ಗಳು ಗ್ರಾಮ ಪಂಚಾಯತಿನ ವಿಸಿಟ್ ಮಾಡೋ ಅವಶ್ಯಕತೆ ಇಲ್ಲ, ಯಾವುದೇ ಒಂದು ಫಾರ್ಮ್ ಫಿಲ್ ಮಾಡೋ ಅವಶ್ಯಕತೆ ಇಲ್ಲ.
ಎಲ್ಲನೂ ಆನ್ಲೈನಲ್ಲೇ ಮಾಡ್ಬೋದು. ನೀವು ಎಲ್ಲಿಂದ ಬೇಕಾದರೂ ಈ ಒಂದು ಇ ಖಾತಾ ಅಪ್ಲಿಕೇಶನ್ನ ಹಾಕ್ಬೋದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಪಂಚಾಯತಿಲಿ ಮಾಡಲ್ಲ. ಇವ್ರು ಹೇಳ್ತಾ ಇರೋ ಒಂದು ಇದನ್ನ ನೋಡಿದ್ರೆ ಪಂಚಾಯತಿಲಿ ಆನ್ಲೈನ್ ಅಪ್ಲಿಕೇಶನ್ಸ್ಗಳನ್ನ ಅವ್ರು ಹಾಕಲ್ಲ ಅಂತ ಕಾಣಿಸ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಅವರಂತೂ ತುಂಬಾ ರಿಕ್ವೆಸ್ಟ್ ಮಾಡ್ಕೊಬಿಟ್ಟಿದ್ದಾರೆ ಈ ಒಂದು ಪೋಸ್ಟಲ್ಲಿ. ಆ ರಿಕ್ವೆಸ್ಟ್ ಏನು ಅಂದರೆ, ಗೌರ್ಮೆಂಟು ನಿಮ್ಮ ಒಂದು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋದಕ್ಕೆ ಕಮಿಟೆಡ್ ಆಗಿದೆ. ಅದ್ರ ಬಗ್ಗೆ ಯಾವುದೇ ಥರದ ಡೌಟ್ಸ್ ಇಟ್ಕೋಬೇಡಿ. ನಿಮ್ಮ ಒಂದು ಯಾವುದೇ ಥರದ ಪ್ರಾಬ್ಲಮ್ಸ್ ಇದ್ರೂ ಅದನ್ನು ನಾವೇ ಸಾಲ್ವ್ ಮಾಡ್ತೀವಿ, ಅದ್ರ ಬಗ್ಗೆ ಅನುಮಾನ ಬೇಡವೇ ಬೇಡ ಅಂತ ಹೇಳಿದ್ದಾರೆ. ಸರಿನಾ? ಅದಕ್ಕೆ ಅವರು ನಿಮ್ಮ ಒಂದು ಕೋಆಪರೇಷನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಕೋಆಪರೇಟ್ ಮಾಡಿ ಸಿಟಿಸನ್ಸ್ ಅಂತ. ಸರಿನಾ? ನಮ್ಮ ಇಂಪ್ಯಾಕ್ಟ್ ಹಂಗಿದೆ, ಅದಂತೂ ಖುಷಿ ಪಡಬೇಕಾಗಿರೋ ವಿಷಯ. ಅದೇ ರೀತಿ ಮುಂದುವರೆದು ಅಪ್ಲಿಕೆಂಟ್ಸ್ಗಳಿಗೆ ಯಾವುದೇ ಥರದ ಡೌಟ್ಸ್, ಡಾಕ್ಯುಮೆಂಟ್ ಆಗಿರ್ಬೋದು, ಪ್ರೊಸೀಜರ್ ಆಗಿರ್ಬೋದು, ಯೂಸೇಜ್ ಆಫ್ ಈ ಸ್ವತ್ತು ಆಗಿರ್ಬೋದು, ಈ ಸ್ವತ್ತು ಸಾಫ್ಟ್ವೇರ್ ಇದೆಯಲ್ಲ, ಪೋರ್ಟಲ್ ವೆಬ್ಸೈಟ್ ಇದೆಯಲ್ಲ, ಅದ್ರ ರಿಲೇಟೆಡ್ ಕೂಡ ಯಾವುದೇ ಡೌಟ್ಸ್ ಇದ್ರೂ ನಿಮ್ಮ ಒಂದು ಡಿಸ್ಟ್ರಿಕ್ಟ್ ಹೆಲ್ಪ್ ಡೆಸ್ಕ್ಗಳಿದೆ. ಸರಿನಾ? ಆ ಒಂದು ಹೆಲ್ಪ್ ಡೆಸ್ಕ್ಗಳಿಗೆ ನೀವು ರೀಚ್ ಔಟ್ ಮಾಡ್ಬೋದು, ಕಾಲ್ ಮಾಡ್ಬೋದು, ನಿಮ್ಮ ಒಂದು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ಕೋಬೋದು. ಎಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೋದು ಅಂತ ಕೇಳೋದಾದರೆ ಈ ಸ್ವತ್ತು ಪೋರ್ಟಲ್ ಯೂಸ್ ಮಾಡಿ ಹಾಕ್ಬೋದು. ಇನ್ನೂ ಒಂದು ಇಂಪಾರ್ಟೆಂಟ್ ಪಾಯಿಂಟ್ನ ನಾನು ಇಲ್ಲಿ ಅಡ್ರೆಸ್ ಮಾಡ್ತೀನಿ. ಇನ್ನೂ ಜನ ಏನಂತ ಕೇಳ್ತಾ ಇದ್ದಾರೆ ಅಂದರೆ, ಈ ಖಾತಾ ಸ್ಟಾರ್ಟ್ ಆಗಿದೆಯಾ ಅಂತ ಇನ್ನೂ ಕೇಳ್ತಾನೆ ಇದ್ದಾರೆ. ಈ ಖಾತಾ ಸ್ಟಾರ್ಟ್ ಆಗಿದೆ, ಇದಂತೂ ಪಕ್ಕ. ಪ್ರಿಯಾಂಕ್ ಖರ್ಗೆ ಅವರು ಏನು ಫೇಸ್ಬುಕ್ ಪೇಜ್ನಲ್ಲಿ ಹೇಳ್ತಾ ಇದ್ದಾರೆ ಆಗಿದೆ. ನೀವು ಅದನ್ನೇ ಪ್ರಶ್ನೆ ಪದೇ ಪದೇ ಕೇಳ್ತಾ ಇದ್ದೀರಾ. ಮೆಸೇಜ್ ಬರ್ತಾ ಇದೆ, ಟೆಕ್ಸ್ಟ್ ಬರ್ತಾ ಇದೆ. ಯಾರನ್ನಾದ್ರೂ ಕೇಳಿದ್ರೆ ಈ ಖಾತಾ ಇನ್ನೂ ಸ್ಟಾರ್ಟ್ ಆಗಿಲ್ವಲ್ಲ ಅಂತಾರೆ. ಬಟ್ ಸ್ಟಾರ್ಟ್ ಆಗಿದೆ, ಅಪ್ಲಿಕೇಶನ್ ಆಗ್ತಾ ಇದ್ದಾರೆ. ಅವ್ರು ಅಪ್ರೂವಲ್ ಮಾಡೋದು ಜನವರಿ 1 ಸ್ಟಾರ್ಟ್ ಮಾಡಿದ್ದೀವಿ ಅಂತ ಪ್ರಿಯಾಂಕ್ ಖರ್ಗೆ ಅವರೇ ಹೇಳಿದ್ದಾರೆ. ಇನ್ನು ಯಾವ ರೀತಿ ಹೇಳಬೇಕು ನಿಮಗೆ? ಸರಿನಾ? ಈ ಸ್ವತ್ತು ಪೋರ್ಟಲ್ ಮೂಲಕ ಈ ಖಾತಾಗಳನ್ನ ಹಾಕ್ಬೋದಾಗಿದೆ. ನಾವು ಪೇಯ್ಡ್ ಸರ್ವಿಸ್ ಮಾಡ್ತಾ ಇದ್ದೀವಿ. ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ನನ್ನ ಡೈರೆಕ್ಟ್ DM ಮಾಡೋದ್ರ ಮೂಲಕ ಅಲ್ಲಿ ನನ್ನ ನಂಬರ್ ಇರುತ್ತೆ ಅಡ್ಮಿನ್ ನಾನು. ಸರಿನಾ? ಆ ನಂಬರ್ಗೆ ನೀವು ಡೈರೆಕ್ಟ್ DM ಮಾಡೋದ್ರ ಮೂಲಕ ನಿಮ್ಮ ಒಂದು ಅಪ್ಲಿಕೇಶನ್ಸ್ನ ಹಾಕ್ಕೋಬೋದಾಗಿದೆ. ಈ ವಿಡಿಯೋದಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್. ನಮಸ್ತೆ.